ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಈಗ ಬೈ ಎಲೆಕ್ಷನ್ ಕಾವು ಜೋರಾಗ್ತಾ ಇದೆ ದಿನೇ ದಿನೇ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಿಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಯಾರು ಅಭ್ಯರ್ಥಿಗಳಾಗ್ತಾರೆ ಅಂತ. ಎರಡೂ ಕೂಡ ಕಾಂಗ್ರೆಸ್ಗೆ ಅನುಕಂಪದ ಕ್ಷೇತ್ರಗಳು. ಈಗಾಗಲೇ ಬಿಜೆಪಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಾಗಿದೆ, ಆದರೆ ಕಾಂಗ್ರೆಸ್ ಇನ್ನೂ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿಲ್ಲ. ಆದರೂ ಕೂಡ ಬಹುತೇಕ ಫಿಕ್ಸ್ ದಾವಣಗೆರೆ ದಕ್ಷಿಣ ಯಾರಿಗೆ ಟಿಕೆಟ್ ಅಂತ. ಬಟ್ ಬಾಗಲಕೋಟೆಯ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋ ಒಂದು ಚರ್ಚೆ ಇವತ್ತು ಬಹುಶಃ 2 ಗಂಟೆ ಮೇಲೆ ಅನೌನ್ಸ್ ಆಗಬಹುದು. ಯಾಕಂದರೆ ಸುರ್ಜೇವಾಲಾ ಬರ್ತಾ ಇದ್ದಾರೆ ಬೆಂಗಳೂರಿಗೆ. ಎಸ್, 2 ಕ್ಷೇತ್ರ ತುಂಬ ಇಂಪಾರ್ಟೆಂಟು. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಎರಡೂ ಕ್ಷೇತ್ರ ಕಾಂಗ್ರೆಸ್ನ MLAಗಳಿದ್ರು. ಬಾಗಲಕೋಟೆಯಲ್ಲಿ ಮೇಟಿ ಇದ್ದರು, ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರಿದ್ದರು. ಇಬ್ಬರು ಅಕಾಲಿಕ ನಿಧನದ ಬಳಿಕ ಈ ಒಂದು 2 ಕ್ಷೇತ್ರ ತೆರವಾಗಿದ್ದಾವೆ. ಈಗ ಎರಡೂ ಕೂಡ ಕಾಂಗ್ರೆಸ್ ಕ್ಷೇತ್ರಗಳು. ಕಾಂಗ್ರೆಸ್ಗೆ 2 ಕ್ಷೇತ್ರ ಅನುಕಂಪದ ಅಲೆ ವರ್ಕೌಟ್ ಆಗಬಹುದು ಅನ್ನೋ ಲೆಕ್ಕಾಚಾರ. ಬಟ್ ಬಿಜೆಪಿ ಈಗಾಗಲೇ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಬಾಗಲಕೋಟೆಯಿಂದ ವೀರಣ್ಣ ಚನ್ನತಿಮಠ ಮಾಜಿ MLA, ಅದೇ ರೀತಿ ದಕ್ಷಿಣಕ್ಕೆ ದಾವಣಗೆರೆ ದಕ್ಷಿಣಕ್ಕೆ ಶ್ರೀನಿವಾಸ್ ಅವ್ರನ್ನ ಅನೌನ್ಸ್ ಮಾಡಾಗಿದೆ. ಹಾಗಾದರೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಇನ್ನೂ ಕೂಡ ಫೈನಲ್ ಆಗಿಲ್ಲ. 2 ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಫೈಟ್ ಶುರುವಾಗಿದೆ. ನನಗೆ ಬೇಕು ಟಿಕೆಟು, ನನಗೆ ಬೇಕು ಅಂತ ಕಾಂಗ್ರೆಸ್ನ ಸಾಕಷ್ಟು ಆಕಾಂಕ್ಷಿಗಳು ಈಗಾಗಲೇ ಫೈಟ್ ಜೋರು ಮಾಡಿದ್ದಾರೆ. ಸೊ ಹಾಗಾಗಿನೇ ಇನ್ನೂ ಕೂಡ ಫೈನಲ್ ಮಾಡಿಲ್ಲ. ಇವತ್ತೇ ಫೈನಲ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಸೊ ಮಧ್ಯಾಹ್ನ 2 ಗಂಟೆಗೆ ಸುರ್ಜೇವಾಲಾ ಕಾಂಗ್ರೆಸ್ನ ಉಸ್ತುವಾರಿಗಳು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಜೊತೆ ವಿಶೇಷವಾದ ಚರ್ಚೆ ನಡೆಸ್ತಾ ಇದ್ದಾರೆ. ಸೊ ಜೊತೆಗೆ KPCC ಕಚೇರಿಯಲ್ಲಿ ಅದಾದಮೇಲೆ 2 ಜಿಲ್ಲೆಗಳ ಉಸ್ತುವಾರಿ ಸಮಿತಿ ಜೊತೆ ಒಂದು ಮೀಟಿಂಗ್ ಆಗುತ್ತೆ KPCC ಅಧ್ಯಕ್ಷರು ಆಗಿರ್ತಕ್ಕಂಥ DK ಶಿವಕುಮಾರ್ ಅವರಿಂದ. ಸೊ ಇದಾದ ನಂತರ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗಿನ ಒಳಗಡೆ ಲಿಸ್ಟ್ ಬರಬಹುದು. ಫೈನಲ್ ಲಿಸ್ಟು ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣಕ್ಕೆ ಅನ್ನೋ ಲೆಕ್ಕಾಚಾರ ಇದೆ. ಬಟ್ ಅಸ್ಪಷ್ಟವಾಗಿದೆ. ಇದ್ರ ನಡುವೆ ಶಾಮನೂರು ಕುಟುಂಬಕ್ಕೆ ಕೊಡಲೇಬೇಕು ಅನ್ನೋ ಒಂದು ಚರ್ಚೆ ಆಗಿದೆ. ಬಹುಶಃ ಅದೇ ಫೈನಲ್ ಆಗುತ್ತೆ ದಾವಣಗೆರೆ ದಕ್ಷಿಣಕ್ಕೆ. ಆದರೆ ಬಾಗಲಕೋಟೆ ತುಂಬ ದೊಡ್ಡ ಮಟ್ಟದ ಕನ್ಫ್ಯೂಷನ್ ಕ್ರಿಯೇಟ್ ಆಗೋ ಥರ ಕಾಣಿಸ್ತಾ ಇದೆ. ಮೇಟಿ ಫ್ಯಾಮಿಲಿ ಕೊಡಬೇಕಾ ಅಥವಾ ಬೇರೆಯವ್ರಿಗೆ ಕೊಡಬೇಕಾ, ಈ ಬಗ್ಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಲೈನಲ್ಲಿದ್ದಾರೆ. ವೀರೇಶ್, ಇನ್ನೇನು ಸುರ್ಜೇವಾಲಾ ಬರ್ತಾ ಇದ್ದಾರೆ, ಬರೀ ನಾಮಕಾವಸ್ಥೆಗ ಅಥವಾ ಈಗಾಗಲೇ ದಕ್ಷಿಣಕ್ಕೆ ಶಾಮನೂರು ಕುಟುಂಬದಿಂದಲೇ ಅಭ್ಯರ್ಥಿ ಆಗಬಹುದು? ಬಹುತೇಕ ಫೈನಲ್ ಕೂಡ ಆಗಿದೆ. ಬಾಗಲಕೋಟೆದು ಮಾತ್ರ ಕುತೂಹಲ ಇದೆ. ಏನಿದೆ ಅಪ್ಡೇಟ್ಸ್? ಖಂಡಿತವಾಗಿಯೂ ಸತೀಶ್, ತಾವು ಹೇಳಿದ ಹಾಗೆ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇರುವಂತದ್ದು. ಮಧ್ಯಾಹ್ನ ಖಾಸಗಿ ಹೋಟೆಲ್ನಲ್ಲಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರನ್ನ ಭೇಟಿಯಾಗಿ 2 ಉಪಚುನಾವಣೆಗಳಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ. ಅದಾದ ಬಳಿಕ KPCC ಕಚೇರಿಯಲ್ಲಿ 2 ಉಪಚುನಾವಣೆಯ ಉಸ್ತುವಾರಿ ಸಮಿತಿಯನ್ನು ಮಾಡಲಾಗಿದೆ. ಅಲ್ಲಿ ಆ ಸಮಿತಿಯಲ್ಲಿರ್ತಕ್ಕಂಥ ಸಚಿವರುಗಳು, ಶಾಸಕರುಗಳ ಜೊತೆಗೂ ಸಹ ಚರ್ಚೆಯನ್ನ ಮಾಡಿ ಬಹುತೇಕವಾಗಿ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗಿನ ಒಳಗಡೆನೆ 2 ಕ್ಷೇತ್ರಗಳ ಅಭ್ಯರ್ಥಿ ಟಿಕೆಟ್ ಅಂತಿಮವಾಗುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಬಾಗಲಕೋಟೆಯಲ್ಲಿ ದಿವಂಗತ ಮೇಟಿ ಅವರ ಮಕ್ಕಳ ಮಧ್ಯೆ ಇದೀಗ ಟಿಕೆಟ್ಗೆ ಫೈಟ್ ಶುರುವಾಗಿರುವಂತದ್ದು. ಇನ್ನೊಂದು ಕಡೆ ದಾವಣಗೆರೆಯಲ್ಲೂ ಸಹ ಅಲ್ಪಸಂಖ್ಯಾತರು ನಮಗೆ ಈ ಬಾರಿ ಟಿಕೆಟ್ ಬೇಕು ಅಂತ ಹೇಳಿ ಪಟ್ಟಣ ಹಿಡ್ಕೊಂಡು ಕೂತಿದ್ದಾರೆ. ಹೀಗಾಗಿನೇ SS ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಲಿಂಗಾಯತ ಶಾಸಕರುಗಳು, ಸಚಿವರುಗಳು ಸಹ ಒತ್ತಡವನ್ನು ಹಾಕಿರುವಂತದ್ದು. ಹೀಗಾಗಿ ಬಹುತೇಕವಾಗಿ ಇವತ್ತು ಸುರ್ಜೇವಾಲಾ ಅವರ ಜೊತೆಗೆ ಚರ್ಚೆಯನ್ನ ಮಾಡಿ DCM DK ಶಿವಕುಮಾರ್ ಅವರು ಈ ಪಟ್ಟಿಯನ್ನ ಪ್ರಕಟ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಸತೀಶ್, ವೀರೇಶ್, 2 ಕ್ಷೇತ್ರ ಇದೆ, ಬಾಗಲಕೋಟೆ ಮತ್ತು ದಾವಣಗೆರೆ. ಈ 2 ಕ್ಷೇತ್ರಕ್ಕೂ ಕೂಡ ಉಸ್ತುವಾರಿಗೆ ಬರೋಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾಂಗ್ರೆಸ್ನಲ್ಲಿ. ಯಾಕೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಈ 2 ಕ್ಷೇತ್ರದ ಅಭ್ಯರ್ಥಿಗಳನ್ನ ಫೈನಲ್ ಮಾಡೋಕೆ ಆಗ್ತಿರ್ಲಿಲ್ವಾ ಅಂತ ಅಷ್ಟೊಂದು ಗೊಂದಲನ? ಖಂಡಿತವಾಗೂ ಒಂದು ಕಡೆ ಗೊಂದಲ ಸೃಷ್ಟಿಯಾಗಿರುವುದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಇನ್ನೊಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟ ಮಾಡಬೇಕಾಗಿರುವಂತದ್ದು AICC. ಹೀಗಾಗಿ AICCಯ ಗಮನಕ್ಕೆ ತಂದೆನೇ ಟಿಕೆಟ್ ಅನ್ನ ಪ್ರಕಟ ಮಾಡಬೇಕಾಗಿರುವಂತದ್ದು ಪ್ರತಿ ಬಾರಿಯೂ ನಡ್ಕೊಂಡು ಬಂದಿರತಕ್ಕಂತ ತಂತ್ರ ಅಂತ ಹೇಳ್ಬೋದು. ಆ ಹಿನ್ನೆಲೆಯಲ್ಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯ ಜೊತೆಗೆ ಇವತ್ತು DCM DK ಶಿವಕುಮಾರ್, CM ಸಿದ್ದರಾಮಯ್ಯನವರು ಚರ್ಚೆಯನ್ನ ಮಾಡಿ AICCಯ ಗಮನಕ್ಕೂ ಸಹ ಯಾರ ಹೆಸರನ್ನ ಪ್ರಕಟ ಮಾಡ್ತಾ ಇದೀವಿ ಅನ್ನೋ ಒಂದು ಗಮನಕ್ಕೂ ತರುವಂತ ಸಾಧ್ಯತೆಗಳು ಇರುವಂತದ್ದು. ಆ ನಿಟ್ಟಿನಲ್ಲೇ ಸುರ್ಜೇವಾಲಾ ಅವರು ಇವತ್ತು ರಾಜ್ಯಕ್ಕೆ ಆಗಮಿಸ್ತಾರೆ. ಸಂಜೆನೂ ಸಹ ಒಂದು ಸಭೆಯನ್ನ ಮಾಡಿ ನಾಳೆ ಬೆಳಗ್ಗೆ ಮತ್ತೆ KPCC ಕಚೇರಿಯಲ್ಲಿ ಜಿಲ್ಲಾ 2 ಜಿಲ್ಲೆಗಳಿರ್ತಕ್ಕಂಥ ಕೋಆರ್ಡಿನೇಟರ್ಗಳ ಜೊತೆಗೂ ಸಭೆಯನ್ನ ಮಾಡಿ ಉಪಚುನಾವಣೆಯನ್ನ ಗೆಲ್ಲಕ್ಕೆ ತಂತ್ರಗಾರಿಕೆಯನ್ನ ಮಾಡ್ತಾ ಇರುವಂತದ್ದು. ಸತೀಶ್, ಎಸ್ ದಾನಿ, ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ.